ಸುರೇಶ್ ಅವರೇ ಆಯ್ತು, ಒಂದ್ ಸೆಕೆಂಡ್. ಬಿಜೆಪಿ ಒಂದು ಸೆಕೆಂಡ್ ಆಯ್ತು, ಒಂದ್ ಸೆಕೆಂಡ್ ನನ್ಗೂ ಅವಕಾಶ ಕೊಡ್ಬೇಕು. ಸಂಜೆ ಟೈಮ್ ಇದೆ ಬರೀ ಒಂದ್ ಸೆಕೆಂಡ್. ಯತ್ನಾಳ್ ಅವರೇ, ಅಲ್ಲಿ ಯತ್ನಾಳ್ ಅವರೇ ಕೊಡ್ತಾರೆ ಇಲ್ಲ. ಹೌದೌದು, ಎಲ್ಲಾ ಪಕ್ಷದವರು ಬಹಳ ಗೌರವ ಇದೆ. ನೀವು ಎಲ್ಲ ಕರ್ನಾಟಕ ಲೂಟಿ ಮಾಡ್ಯಾರ, ಅವ್ರೆಲ್ಲ ಕೊಡ್ಲಿ, ಅವಕಾಶ ಕೊಡ್ಲಿ, ವಿಚಾರ ಮಂಡಿಸ್ತೀರ ಅಂತ ಬಂಡಿ ಐತೆ, ಅದಕ್ಕೆ ಮಾತಾಡೋಣ. ಒಂದು ಬಂಡಿ ಐತೆ, ಅನಾಚಾರ ನಿಮ್ಮ ಮೇಲೆ ಯತ್ನಾಳ್ ನಿಮ್ಮ ಮೇಲೆ ಆಗ್ತಿದ್ದಾರೆ ಅಪವಾದ. ಅಪವಾದ, ಅದಕ್ಕೆ ಅಪವಾದ ಬರಬಾರ್ದು, ಚರ್ಚೆ ಆಗ್ಬೇಕು. ಇಲ್ಲದ್ರೆ ಎರಡು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೋತಾರೆ. ಅದು ನಾನು ಹೇಳ್ತೇನೆ, ಯಾವ್ದು ಫಿಕ್ಸಿಂಗ್ ಇಲ್ಲ ಅಂತ ನಾನು ಹೇಳ್ಬೇಕು. ನಾವೆಲ್ಲ ಆಡಳಿತ ಪಕ್ಷ ಪ್ರತಿಪಕ್ಷ ಜನಪರವಾಗಿದ್ದೀವಿ, ಚರ್ಚೆ ಮಾಡ್ತೀವಿ, ಎಲ್ಲ ಮುಕ್ತವಾಗಿ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಅವಕಾಶ ಮಾಡ್ಕೊಡಿ. ಮುಖ್ಯಮಂತ್ರಿಗಳು ಇದಕ್ಕೆ ಸಹಮತ ಇದೆ ಅಂತ ನಮ್ಗೆ ವಿಶ್ವಾಸ ಇದೆ. ಮಾತಾಡಿದ್ರಲ್ಲ ತಾವೆಲ್ಲ. ಒಂದ್ ಸೆಕೆಂಡ್ ಆಯ್ತು. ಯತ್ನಾಳ್ ಅವರೇ, ಕೂಡಿ ಲೂಟಿ ಮಾಡ್ಯಾರ. ಯತ್ನಾಳ್ ಅವರೇ, ಬಿಜೆಪಿ ಕಾಂಗ್ರೆಸ್ ಜೆಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಎಟ್ಟೈತೆ ನಮ್ಗ ಆ ಅಳತೆ ಮಾಪಬೇಕಾಗಿತ್ತು. ರಾಜ್ಯದ ಜನತೆಗೆ ನಾವು ತೋರಿಸಬೇಕಾಗಿತ್ತು. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ. ಮುಂದಿನ ಸಲ ಇವರೆಲ್ಲ ಮನಿ ಕಳ್ಸ್ರಿ, ಪ್ರಾಮಾಣಿಕರಿದ್ದವ್ರು ಮುಂದೆ ತಗೊಂಡು. ಆಯ್ತು, ಒಂದ್ ಸೆಕೆಂಡ್ ಸಭಾಧ್ಯಕ್ಷ, ವಿರೋಧ ಪಕ್ಷದವರು ಎಕರೆಗಟ್ಟಲೆ ತಗೊಂಡವ್ರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಪೀಠ ಅವಕಾಶ ಕೊಡ್ಲಿ. ಮಾನ್ಯ ಯತ್ನಾಳ್ ಸಾಹೇಬ್ ಏನೈತೆ ಅವ್ರಿಗೆ ಕೊಡ್ತೀನಿ ಸರ್. ನಿಮ್ಮ ಮಾತು ಮೀರಿ ಹೋಗಲ್ಲ. ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ. ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ. ಇವ್ರು ಅಧ್ಯಕ್ಷರೇ, ನೀವು ನನಗೆ ಪರವಾನಗಿ ಕೊಟ್ಟಿದ್ದೀರಿ. ಅಧ್ಯಕ್ಷರೇ, ಗೊಂದಲದ ರಾಜ್ಯದ ಒಂದ್ ಸೆಕೆಂಡ್ ಗೊಂದಲದ ಹೆಸರಿನಲ್ಲಿ ಯಾವುದೇ ವಿಷಯವನ್ನ ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಮಾಡಿದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅಥವಾ ಯಾವುದೇ ಹೇಳಿಕೆಗಳು ಈ ಸದನದ ನಡವಳಿಕೆಗಳಲ್ಲಿ ಬರ್ತಕ್ಕಂಥ ಅರಿಕೆ ಮಾಡ್ತೀನಿ. ಈಗ ತಾವು ಹೇಳಿದಿರಿ, ಅದಕ್ಕೆ ಸಂಬಂಧಿಸಿದ ಏನಾದ್ರು ಇದ್ರೆ ತೆಗೆದುಹಾಕಿ ಈ ಚರ್ಚೆಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಾನು ಒಂದ್ ಸೆಕೆಂಡ್ ಟೈಮ್ ಒಳಗಡೆ ಮುಗಿಸ್ತೀನಿ. ಜಾಸ್ತಿ ಸಮಯನೂ ತಗೊಂಡಲ್ಲ. ಇಷ್ಟೊತ್ತು ಟೈಮ್ ಕೊಟ್ಟಿದ್ರೆ ಇಷ್ಟೊತ್ತು ಮುಗಿಸೇ ಬಿಡ್ತಾ ಇದ್ದೆ ನಾನು. ದಯವಿಟ್ಟು ನನಗೆ ಒಂದು 5 ನಿಮಿಷ ಟೈಮ್ ಕೊಡಿ. ಕೂತ್ಕೊಳ್ಳಿ. ಹೈಕೋರ್ಟ್ ಒಪ್ಪಿಲ್ಲ, ಆಯ್ತು, ಕೊಟ್ಟಿಲ್ಲ. ಓಕೆ. ಇಲ್ಲಿ ಸದನಕ್ಕೆ ಸಂಪೂರ್ಣ ಅಧಿಕಾರ ಇದೆ. ನಾವು ಚರ್ಚೆ ಮಾಡಬೇಕು. ಆಯ್ತು. ಇದ್ರ ಒಳಗೆ ಏನೇನು ಬರೇ ನಾವು ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡೋದಲ್ಲ. ಯಾರ್ಯಾರು ಅದಾರ, ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದೆಲ್ಲ ಬಣ್ಣ ಬಯಲಾಗ್ಲಿ. ಅವ್ರು ಎಷ್ಟು ಲೂಟಿ ಮಾಡ್ಯಾರ ಬಣ್ಣ ಬಯಲಾಗ್ಲಿ. ಅಂತ ಎಲ್ಲಾ ಪಕ್ಷದವರು ಸ್ವಚ್ಛ ಆಗಲಿ. ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ ಆಗ್ಬೇಕು. ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು. ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು, ಚರ್ಚೆಗೆ ಅವಕಾಶ ಕೊಡಿ. ಓಕೆ, ಈಗ ಆಯ್ತಾ? ಮಾತಂದ್ರೆ ಮಾತಿದು. ದಯವಿಟ್ಟು ನಿಮ್ಮೆಲ್ಲ ದಯವಿಟ್ಟು ನಾ ಹೇಳಿ ಕೇಳಿ. ಒಂದ್ ಸೆಕೆಂಡ್. ಈಗ ಎಂ.ಬಿ. ಪಾಟೀಲ್ ಅವರೇ, ಎಂ.ಬಿ. ಪಾಟೀಲ್, ಯಶವಂತ್ 2 minutes. ಈಗ ಪ್ರತಿಪಕ್ಷದ ವಿಚಾರ ಎಲ್ಲ ಮಾತಾಡಿದ್ದಾರೆ, ಆಡಳಿತ ಪಕ್ಷದವರು ಕೂಡ ಇವತ್ತು ಮಾತಾಡಿದ್ದಾರೆ. ನಿಮ್ಮೆಲ್ಲ ವಿಚಾರ ನಾವೆಲ್ಲ ಕೂಡ ಇವತ್ತು ಕೇಳಿದ್ದೇನೆ. ನಾನು ಕೂಡ ಈ ಪೀಠದಲ್ಲಿ ಒಂದೇ ನಾನು ಇವತ್ತು ನಿಮಗೆ ಮಾತಾಡುವಂಥದ್ದು.
ಏನು ಗಡಿಬಿಡಿ ಮಾಡಬೇಡಿ. ಪ್ರಶ್ನೋತ್ತರ ಪ್ರಾರಂಭ ಮಾಡಿ. ನಾಯನ ಮೋಟಮ್ಮ, ನಾಯನ ಮೋಟಮ್ಮ, ನಾಯನ ಮೋಟ ಮಾತಾಡಿ. ಕೊಡ್ತೀರಾ? ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಅಲ್ಲ, ಅದು ಪ್ರಶ್ನೆ ಸತ್ಯ ಮತ್ತೆ ತಗೊಳ್ಬೇಕು. ಅಧ್ಯಕ್ಷರೇ, ನಾಯನ ಮೋಟಮ್ಮ ಹೇಳಿ. ಹಾಗೆ ಮಂತ್ರಿ ಉತ್ತರ ಕೊಡ್ತಾರೆ. ಅವಕಾಶ ಕೊಡೋದೇ ಇಲ್ಲ. ಮಂತ್ರಿಗಳು ಕೊಡ್ತಾರೆ ಉತ್ತರ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ತೀರ್ಮಾನ ಕೊಡದೆ ನಿಮ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೀರ್ಮಾನ ಕೊಡಿ. ಮಾನ್ಯ ಯಾವಾಗ ಮಹಿಳಾ ಕೊಡ್ತೀನಿ ಮತ್ತು ಅಂತ ಮಕ್ಕಳ ಪ್ರಶ್ನೋತ್ತರ ಮುಗಿಲಿ. ಈಗ ಪ್ರಶ್ನೋತ್ತರ ಕೇಳ್ತಿದ್ದಾರೆ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಅಲ್ಲ, ಆ ಸಬ್ಜೆಕ್ಟ್ ಬರುದ ನಂತರ ಪ್ರಶ್ನೋತ್ತರ ಮೇಲೆ ಯಾಕೆ ಚರ್ಚೆ ಮಾಡಿ? ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ಅವಕಾಶ ಕೊಡ್ತೀರಾ? ಪ್ರಶ್ನೆ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಚುಕ್ಕೆ ಗುರುತಿನ ಪ್ರಶ್ನೆ 842 ಹೋರಾಟ ಮಾಡೋದು ಮಾನ್ಯ ಬೇಡ. ಮಹಿಳಾ ದಯವಿಟ್ಟು ಮತ್ತು ಮಕ್ಕಳ ಅಭಿವೃದ್ಧಿ ಪ್ರಶ್ನೋತ್ತರ ಆದ್ಮೇಲೆ ಸಚಿವರಿಗೆ ತಾವು ಅವಕಾಶ ಲಿಂಗತ್ವ ಕೊಡ್ತೀರಾ? ಅಲ್ಪಸಂಖ್ಯಾತರ ಬಗ್ಗೆ ಅಧ್ಯಕ್ಷರೇ, ನಾನು ಹೇಳಿ. ಪ್ರಶ್ನೋತ್ತರ ಸುಮಾರು ನಂತರ ಪ್ರಶ್ನೆಗಳನ್ನ ಅವಕಾಶ ಕೊಡ್ತೀರಾ? ಕೇಳಿದ್ದೀನಿ. ನೀವು ನನಗೆ ಪ್ರಶ್ನೋತ್ತರ ನೀವು ಅವಕಾಶ ಕೊಡೋದಿಲ್ಲ. ನೀವು ನನ್ನ ಹತ್ರ ಕೇಳ್ತೀನಿ. ನನಗೆ ಪ್ರಶ್ನೋತ್ತರ ಮಾಡಿ ಅವಕಾಶ ಕೊಡಿ. ಮತ್ತೆ ನೋಡ್ತೇನೆ ಸಬ್ಜೆಕ್ಟ್ ಬರಲಿ. ಅವಾಗ ಮಾಡೋದು ಸಬ್ಜೆಕ್ಟ್ ಒಂದು ಅಜೆಂಡಾ ಇದೆ, ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ. ಆಯ್ತು, ಅದು ಈಗ ಯಾಕೆ? ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ. ಈಗ ನಾನು ಯಾಕೆ ಹೇಳ್ಬೇಕು ಅದನ್ನು? ಈಗ ಅದನ್ನ ಈಗ ನನಗೆ ನೀವು ಅವಕಾಶ ಕೊಡುದಿಲ್ಲ. ನಿಲುವಳಿನ ನೀವೇ ರೂಲ್ಸ್ ಪ್ರಕಾರ ಹೇಳಿದ್ದೀರಾ. ಕ್ವಶನ್ ಅವರ್ ಆದ್ಮೇಲೆ ತಗೋಬೇಕು ಅಂತ. ಅದನ್ನ ಕ್ವಶನ್ ಕ್ವಶನ್ ಮುಗಿಬೇಕಲ್ಲ ಈಗ. ಕ್ವಶನ್ ಅವರ್ ಮೇಲೆ ಕೊಡ್ತೀರಲ್ಲ? ಮಾನ್ಯ ನೋಡಿ, ವಿರೋಧ ಪಕ್ಷದ ನಾಯಕರೇ, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತೀರಲ್ಲ? ಇಡೀ ರಾಜ್ಯಕ್ಕೆ. ಸರ್, ನಾನು ಏನು ಅಂತ ಹೇಳ್ಬೇಕಲ್ಲ ಅವಕಾಶ ಸರ್? ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಕೇಳಿ. ನಿಮ್ಗೆ ಏನ್ ಬೇರೆ ಕೆಲಸ ಇಲ್ವಾ? ಮುಚ್ಚಾಕ ಪ್ರಯತ್ನ ನೀವು ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿ. ನೀವು ಅವರನ್ನು ನೋಡ್ಬೇಡಿ, ಮಂತ್ರಿಯನ್ನು ನೋಡಿ ನೀವು. ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಬಂದಿರತಕ್ಕಂತ ನಿಲುವಳಿಯ ಬಗ್ಗೆ ಈಗ ನಿಮ್ಮ ತೀರ್ಮಾನ ಏನು? ಯಾವಾಗ ಈಗ ಪ್ರಶ್ನೋತ್ತರ ಮಾತ್ರ. ಪ್ರಶ್ನೋತ್ತರ ಆಗುದಿಲ್ಲ. ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರದಿಂದ ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಅಂತ ನೀವು ಹೇಳ್ಬೇಕಲ್ಲ. ಅದು ನೀವು ನೋಡಿ, ಅದು ಈಗ ಸಬ್ಜೆಕ್ಟ್ ಅಲ್ಲ. ಈಗ ಸಬ್ಜೆಕ್ಟ್ ಪ್ರಶ್ನೋತ್ತರ ಮಾತ್ರ. ಅದು ನೀವು ಮತ್ತೆ ಸಬ್ಜೆಕ್ಟ್ ಹೇಳಿ. ಯಾವಾಗ ruling ಕೊಡ್ತೇವೆ. ಇಷ್ಟು ಸಹಕಾರ ಕೊಟ್ಟಿದ್ದೀವಿ. ನಾವು ಕೂಡ ಸಹಕಾರ ಕೊಟ್ಟಿದ್ದೇವೆ ನಿಮ್ಗೆಲ್ಲರಿಗೂ ಕೂಡ. ಈಗ ಈಗ ಪ್ರಶ್ನೋತ್ತರ ಇರುವಾಗ ನಾನು ಹೇಗೆ ಹೇಳಿ? ಪ್ರತಿಪಕ್ಷದ ನಾಯಕರು ಪ್ರಶ್ನೋತ್ತರ ಇರುವಾಗ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ನಾವು ಪ್ರಶ್ನೋತ್ತರ ಇರುವಾಗ ಒಬ್ರು ಮಹಿಳಾ ಸದಸ್ಯರು, ಒಬ್ರು ಮಹಿಳಾ ಸಚಿವರಿಗೆ ಉತ್ತರ ನೋಡುವ. ಅದರ ನಂತರ ಕೊಡ್ತೇವೆ ಅಂತ ಹೇಳ್ರಿ. ಅಧ್ಯಕ್ಷರೇ, ಒಬ್ರು ಮಹಿಳಾ ಸದಸ್ಯರು ಪ್ರಶ್ನೆ ಆಮೇಲೆ ಪ್ರಶ್ನೋತ್ತರ ಆದ ತಕ್ಷಣ ನಾನು ಕೊಡ್ತೀನಿ ಅಂತ ಹೇಳ್ತೀರಾ? ಇದಕ್ ಮಾತ್ರ ನಿಮ್ಮ ಜವಾಬೇ ಇಲ್ಲ. ಇದಕ್ಕೆ ಇಡಿ ಮಾತ್ರ ಮಾತಾಡಿ ಅಂತ ಹೇಳ್ತೀರಾ ಅವ್ರಿಗೆ? ನೀವೇ ಹೇಳ್ತೀರಾ. ನಾವು ಇದನ್ನ ಪ್ರಶ್ನೆ ಯಾಕೆ ಈ ತರ ತಾರತಮ್ಯ ಮಾಡ್ತೀರಾ? ಸಭಾಧ್ಯಕ್ಷರೇ, ಮಾತಾಡಿ ನೋಡಿ. ಯಾಕೆ ನಾವು ಮಾತಾಡ್ತಿರ್ಬೇಕಾದ್ರೆ ನಿಯಮಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಕ್ಕಂಥ ನೋಡಿ 11 ಜನಗಳ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20,866 ಲೋಕಸಭಾ ಆದ್ರೆ ಮೊನ್ನೆ ಲೋಕಸಭಾ ಚುನಾವಣೆ ಎಪಿಕ್ ಕಾರ್ಡ್ ಅನ್ವಯ 750 ರಾಜ್ಯ ಜನತೆ ನೋಡ್ತಿದ್ದಾರೆ. ಎಲ್ಲರೂ ನಮ್ಮಲ್ಲೇ ಇದ್ದಾರೆ. ಇದೇನು ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ ಸದನ ಹೇಗೆ ನಡೀತದೆ ಅಧ್ಯಕ್ಷರೇ? ಏನು ಈ ಆಡಳಿತ ಪಕ್ಷದ ಸಮಸ್ಯೆ ಆಗ್ತಾ ಇದೆ. ನಮ್ಮ ಸರ್ಕಾರದ ಯೋಜನೆ ಅಡಿ ಅವರಿಗೆ ಮತ್ತೆ ಗೃಹಲಕ್ಷ್ಮಿ ಏನಂತ ಸ್ಪಷ್ಟ ಮಾಡಿ. ಅವರಿಗೇನು ನಾವು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಕಾರ್ಡ್ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಮುಗಿಯುವಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಅಡ್ಡ ಆಗ್ಬಾರ್ದು. ಸರ್ ನೋಡಿ, ನಾವು ಅಡ್ಡಿ ಮಾಡ್ತಾ ಇಲ್ಲ. ನಿನ್ನೆ ನಮ್ಮನ್ನ ನಿಮಿಷ ಕೇಳಿ ಸರ್. ನಿನ್ನೆ ನಮ್ಮ ಪಕ್ಷದ ಸರ್, ಸದಸ್ಯರು ಮಾಡಿದ್ರಲ್ಲ, ಅವಾಗ